ನೋಡುವ, ನನಗೆ ಅನುಭವ ತಿಳಿದಷ್ಟು ನಿನಗೊಂದು ಮಾತು ಹೇಳ್ತೀನಿ. ಇದೇನು ಹಳೆ ಕಾಲದ ಮುದುಕಿ ಏನೇನಾರ ಹೇಳ್ತತಿ, ಇದ್ರ ಮಾತು ಯಾರು ಕೇಳ್ಬೇಕು, ಇದಕ್ಕೇನು ಗೊತ್ತಾಕತಿ, ಹಂಗಾಕಿ ಗಂಡ ಏನು ಮಾಡಿದ್ರು ಮತ್ತು ಗಂಡಂದ ಮ್ಯಾಲ ಅಂತಾಳ ಅಂತೇಳಿ ನೀ ತಿಳ್ಕೊಬೋದು ಏನು. ಆದರೂ ನಿಂಗೆ ಒಂದು ಮಾತು ಹೇಳ್ತೀನಿ, ಏನು ತೊಗೊಳೋದು ಬಿಡೋದು ನಿನಗೆ ಬಿಟ್ಟಿದ್ದು ಏನು. ಏನಂತಂದ್ರೆ ಈಗ ನೋಡುವ, ಎಷ್ಟಾದರೂ ಗಂಡ ಹೌದಾ ಅಜ್ಜಿ, ನಂಗೆ ಗೊತ್ತು ಗಂಡ ಕ್ಷಮಿಸ್ಬಿಡು ಹಂಗೆ ಹಿಂಗೆ ಅಂತೀರಷ್ಟೇ. ನನಗಾಗಲ್ಲ ಅಜ್ಜಿ, ಆಗಲ್ಲ. ಅವರು ಅಲ್ಲ ನಮ್ಮ ಅಪ್ಪನ ರೊಕ್ಕದಾಗ ಬದುಕ್ಬೇಕು ಅನ್ನೋ ಮಂದಿ, ಅದು ಹೋಗಲಿ ಆಸೆ ಬಿಟ್ಟು ಕೇಳಿದ್ದು ಅಲ್ಲಿ ಕಳತನ ಮಾಡ್ಯಾರ ಅಜ್ಜಿ, ನಂಗೆ ಸಹಿಸ್ಕೊಳಕ್ಕೆ ಆಗಂಗಿಲ್ಲ. ಆಯ್ತವಾ, ಸಿಟ್ಟಾಗ್ಬೇಡ, ಒಂದು ಏನೋ ಮಾತು ಹೇಳ್ತೀನಿ ಕೇಳು. ಅಲ್ಲ ಅನು, ಹಿರಿಯ ಮನುಷ್ಯರು ಏನೋ ಹೇಳ್ತಾರೆ ತಡಿ ಕೇಳು. ಬರೀ ನಮ್ಮ ಮೂಗಿನ ನೇರಕ್ಕೆ ವಿಚಾರ ಮಾಡಕ್ಕೆ ಹೋಗ್ಬಾರ್ದು, ನಮಗೂ ತಿಳಿಲಾರ್ದಂಥ ಕೆಲವು ವಿಚಾರಗಳನ್ನ ಅವ್ರು ಹೇಳ್ತಾರೆ ಕೇಳು. ಏನ ದಣದ ಬಂದರಿಗೆ ನೆರಳು ಕೊಡಾಕ ಒಂದು ಮರ, ಹಂಗೆ ಮನ್ಯಾಗ ದಾರಿ ತಪ್ಪಿದರಿಗೆ ಬುದ್ಧಿ ಹೇಳಾಕ ಮನಿಗೊಬ್ರು ಹಿರಿಯರು ಇರಬೇಕು ನೋಡ್ವಾ. ಈಗ ನನಗೆ ಗಂಡ ಬೇಡ ಅಂತಿ ಹೌದಾ, ಗಂಡ ಬೇಡ, ನನಗೆ ಅವನ ಜೊತೆ ಬಾಳೆ ಮಾಡೋಕ್ಕಾಗಂಗಿಲ್ಲ, ನನ್ನ ಕೈಲಿ ಅವ ಹಂಗೆ ಆಸೆ ಪಡ್ತಾನೆ ಹಿಂಗೆ ಇದು ಮಾಡ್ತಾನೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಕತ್ತಿ. ಅವ ಬೇಡ ಅದೆಂಥದ ಡಬ್ರೇಸಿ ತೊಗೋತೇನೆ ಅಂದು ಆತು ಹೌದಾ. ಯಾ ಗ್ಯಾರಂಟಿ ಮ್ಯಾಗಂದು ನಮ್ಮ ಅಪ್ಪದಾನ, ನಮ್ಮ ಅಣ್ಣದಾನ, ಇದು ನಮ್ಮ ತಮ್ಮದಾನ, ನಮ್ಮ ಅವ್ವ ಅದಾಳ, ನನ್ನ ಗೆಳತಿ ಅದಾಳ ಅನ್ನೋ ಒಂದು ಭರವಸೆ ಮ್ಯಾಗಂದು ಹೌದಾ. ನೀ ಅಂದಂಗೆ ಇನ್ನೂ ಒಂದಿಷ್ಟು ವರ್ಷ ಆಗ್ಬೋದು ಅನ್ಕೋ. ಆಮ್ಯಾಗ ಅವ್ರವ್ರ ಸಂಸಾರ ಅವ್ರವ್ರ ಮುಕ್ಳಿಗೆ ಹತ್ತಂದ್ರೆ ಅವ್ರವ್ರದವ್ರಿಗೆ ರಗಡಾಗಿರ್ತೈತಿ, ಅವ್ರ ಮುಕ್ಳಿ ಅವ್ರಿಗೆ ತೊಳ್ಕೊಳ್ಳೋದ ರಗಡಾಗಿರ್ತೈತಿ. ಇನ್ನು ಯಾವಾಗ ನಿನ್ನ ಕಡೆ ಹೊಳ್ಳಿ ನೋಡ್ಬೇಕು. ಹಾಂ, ಎಷ್ಟಾದರೂ ಗಂಡ ಮುಪ್ಪಿನ ಕಾಲಕ್ಕೆ ಆಸರೆಯಾಗಿ ಬೇಕೇ ಬೇಕು. ಒಂದು ಹೆಣ್ಣಿಗೆ ಒಂದು ಗಂಡು ಜೋಡಂತ ದೇವ್ರು ಎದಕ್ಕೆ ಮಾಡ್ತಾನೆ ಹೇಳಿ, ಬೇಕೇ ಬೇಕವಾ. ಗಂಡನ ಜೊತೆಗಿರೋ ಹೆಣ್ಮಗಳಿಗೆ ಸಿಗುವಂಥ ಮರ್ಯಾದಿನ ಬೇರೆ ಏನು, ಅದು ಒಂದು ಇದನ್ನ ಬೇರೆ. ಈಗ ಮನೆ ಹೆಣ್ಮಕ್ಳಾಗಿರ್ಬೋದು, ಮನೆಗೆ ಬಂದು ಹೋಗೋ ನೆಂಟರಾಗಿರ್ಬೋದು, ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಏನು. ದಿನಾ ಇದ್ದುಬಿಟ್ರೆ ಏನು ಅದಕ್ಕೆ ಬೆಲೆ ಇರೋದಿಲ್ವಾ. ಈಗ ನೋಡು ಅಳೆಯ, ಆ ಮನೆ ಅಳೆಯಾನೇ ಇದ್ರೆ ಆಯ್ತು, ಅವ್ಗೆ ಯಾರು ಕಿಮ್ಮತ್ತು ಕೊಡ್ತಾರೆ. ಅದೇ ಯಾವಾಗೋ ಬಂದು ಹೋಗೋ ಹಳ್ಯಾಗ ಮಣಿ ಹಾಕೋದು, ಊಟಕ್ಕೆ ನೀಡೋದು, ನೀರು ಕೊಡೋದು, ಎಲ್ಲ ಪ್ರತಿಯೊಂದು ಕೆಲಸನೂ ಹಂಗಾಯ ಹಿಡಿದು ನೋಡ್ಕೊತಾರೆ. ಅದೇ ಹಳೆಯ ಒಂದು ಫಸ್ಟ್ನೇ ದಿನ ಬಂದಾಗ ಮಣಿ ಹಾಕಿ ಕುಂದಿರ್ಸ್ತಾರೆ, 2ನೇ ದಿನಕ್ಕೆ ಅಲ್ಲೇ ಐತೆ ನೋಡ್ರಿ ಅಂತಾರೆ, 3ನೇ ದಿನಕ್ಕೆ ದೂಡ್ತಾರೆ, ಆಮ್ಯಾಗ ಮಣಿನೇ ಇರೋದಿಲ್ಲ. ಅರ್ಥ ಮಾಡ್ಕೊ ಏನು. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಹಾಕು ಮಣಿ, ನೂಕು ಮಣಿ, ತೋರ್ ಮಣಿ ಏನು ಅಂತೇಳಿ. ಯಾಕೆ ಹೇಳ್ತಾರೆ? ಇದೇ ಕಾರಣಕ್ಕೆ ನೋಡುವ, ನಾ ಹೇಳೋದಂತರೂ ಹೇಳೀನಿ. ಎಷ್ಟು ದಿನ ಅಂತೇಳಿ ನೀನು ಬಿಟ್ಟಿರಕ್ಕೆ ಈಗ ತಡಿ ಇನ್ನೊಂದು ಲಗ್ನ ಮಾಡ್ಕೋಬೋದು ಅಂತೇಳಿ ಇಟ್ಕೊ ನೀನು ಹೌದಾ. ಅವ ಒಳ್ಳೆವಾಗಿರ್ತಾನಂತ ಏನು ಗ್ಯಾರಂಟಿ? ಅಕಸ್ಮಾತ್ ಅವನು ಏನಾರ ಕೆಟ್ಟ ಹುಳ ಆಗಿದ್ನುವ, ಇವಾಗಿಂತ ಬಲ ಇದ್ನಂದ್ರವ, ಅವಾಗೇನು ಮಾಡ್ತಿ? ಇವ ಒಳ್ಳೆವ, ಇವ ಚಲೋ, ಇವ ಎಲ್ಲ ನನಗೆ ಆರಾಮದನ, ಇವನು ಭಾಳ ಇಷ್ಟ ಅಂತೇಳಿ ಮದುವೆ ಮಾಡ್ಕೊಂಡು ಹೌದಾ. ಪಾಪ ನಿಮ್ಮಪ್ಪ ಎಲ್ಲೆಲ್ಲಿ ಕೊಟ್ಟು ಎಂಥ ಮನೆಗೆ ಕೊಟ್ಟು ಮದುವೆ ಮಾಡ್ಬೇಕಂತಿದ್ನೋ ಏನೋ ನಿನ್ನ. ಅದನ್ನೆಲ್ಲ ಭಂಗ ಮಾಡಿ ಇವನ್ನ ಮಾಡ್ಕೋತೇನೆ ಅಂದು ಪಾಪ ನಿನ್ನ ಆಸೆ ಕಟ್ಟಿಬಿದ್ದು ನನ್ನ ಮಗಳು ಕೇಳಾಳ ತಡಿ ಅಂತೇಳಿ ಅವನು ವಿಚಾರ ಮಾಡ್ಲಾರ್ದ ಪಾಪ ಕೊಟ್ಟು ಲಗ್ನ ಮಾಡ್ದ ಹೌದಾ. ಈಗ ನೋಡು ಅದು ಸರಿ ಇಲ್ಲ ಅಂತೇಳಿ ಈಗ ಇವನು ಬಿಟ್ಕೊಟ್ಟು ಕುಂದ್ರಾಕತ್ತಿ ಈಗ ಹೌದಾ. ನಾಳೆ ಇನ್ನೊಬ್ಬನು ಮಾಡ್ಕೊತೇನೆ ಅಂತ ಈಗ ಅವನು ಬಿಟ್ಕೊಡು, ಅವನು ಸರಿ ಇಲ್ಲಂದ್ರೆ ಅವನು ಬಿಟ್ಬಿಡ್ತೀಯಾ ಹೇಳಂಗಾರೆ ನೋಡೋಣ ಹೌದಿಲ್ಲ. ಅದಕ್ಕೆ ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತೇನವ, ಏನು ನಿನ್ನ ಒಳ್ಳೇದಕ್ಕೆ ಹೇಳ್ತೀನಿ. ಹಂಗಂದ್ರಮ್ಮ ನೀವು ಹೇಳೋದೇನು ಆಗಿದ್ದೆಲ್ಲ ಆಗ್ಲಪ್ಪ, ಬಂದು ನಾನು ನಿನ್ನ ಕಾಲು ಬಿಡ್ದಾಗ ಬೀಳ್ತೇನೆ ಅಂತ ಬೀಳ್ಬೇಕಾ? ಹಂಗೆ ಅಂದಿಲ್ವ ನಾನು. ಬೇಡೇ ಬೇಡ ಬಿಟ್ಟೇ ಬಿಡ್ತೀನಿ ಅಂತ ಇದು ಮಾಡೋದಕ್ಕಿಂತ ಜೊತೆಗಿದ್ದು ಬಗ್ಸೋದ ಚಲೋ ಅಂತೇನೆ ನಾನು. ಪರವ ನಿನ್ನ ಮನಸ್ಸು ಮುಟ್ಕೊಂಡು ಹೇಳ, ಏಂತಿ ಗಂಡ ಬೇಡ ಅಂತ ಬಿಡಾಕತ್ತಾಳಲ್ಲ ಈಗ ನಿನ್ನ ಮಗಳು, ನಿನಗೆ ಸಮಾಧಾನ ಆಗಾಕತ್ತೈತಿ ಹೇಳವ. ಸಮಾಧಾನ ಆಗತ್ತೈತಿ ಅಂತೇಳಿ ಅಂತ ಮೋಸ್ಕರನ್ ಕೂಟಿ ಇರೋದು ಬೇಡ ನನ್ನ ಮಗಳನ್ನ ಅಂತ ಹೇಳು. ಹಂಗೆ ಹೆಂಗೆ ಹೇಳಕತ್ತೈತಿವ? ಕಣ್ಣು ಮುಂದೆ ಮಗ ಸೊಸಿ ಚಂದ ಇರ್ತಾರೆ, ಮಗಳ ಜೀವನ ಅತಂತ್ರ ಆಗೈತಿ ಅಂತಂದ್ರೆ ಯಾ ತಾಯಿ ಖುಷಿ ಆಕತ್ವ. ಈಗ ನೀನು ಸಿಟ್ಟಿನಾಗದಿ ಅಂತೇಳಿ ನಾನು ಏನು ಮಾತಾಡಕ್ಕೆ ಹೋಗಿಲ್ಲ. ಆದರೆ ಈಗ ಅನ್ನಿಸ್ತೈತಿ ಅಮ್ಮ ಹೇಳಕತ್ತಿರೋದು ಬರೋಬ್ಬರಿನೇ, ಅನುಭವಿಸ್ತಿ ಎಷ್ಟಾದರೂ ಏನು. ಅವರು ಹಂಗೆ ಸುಮ್ಮನೆ ಹೇಳೋರಲ್ಲ ಅನಿಸ್ತೈತೆ ನನಗೆ. ಯಾಕೆ ಒಂದು ಅವಕಾಶ ಅನ್ನೋಕೆ ಏನು ಬಿಡು, ತಪ್ಪು ಮಾಡ್ಯಾರ ನಂಗೆ ಗೊತ್ತು. ಆದರೆ ಈಗ ಏನು ಮಾಡೋಕ್ಕತ್ತೈತಿ ಹೇಳು. ತಪ್ಪು ಮಾಡೋಣ ಕ್ಷಮಿಸಿ ಒಳ್ಳ ನಿಂಗೆ ಇದು ಮಾಡಂತ ನಾ ಹೇಳಂಗಿಲ್ಲ. ಅದನ್ನ ಬೇ ಅವ ನೀ ಬೇಕಾದ ಹೇಳ್ಕೊ, ನನಗಿಷ್ಟ ಇಲ್ಲ, ನಂಗೆ ಇಷ್ಟ ಇಲ್ಲ. ಅಮ್ಮ ನಿಮ್ಗೆ ಗೊತ್ತಿಲ್ಲಮ್ಮ, ನನ್ನ ಮನ್ಸಿಗೆ ಭಾಳ ಒಂಥರ ಬೇಜಾರಾಗೈತಿ. ನೀವು ಪ್ಲೀಸ್ ನೀವು ಸುಮ್ಮನಿದ್ದು ಬಿಡ್ರಿ, ನನ್ನ ಮನ್ಸಿಗೆ ಆಗಿರೋನು ನನಗೇ ಗೊತ್ತದ. ಅಮ್ಮ ಸ್ವಲ್ಪ ದಿನ ತಡ್ರಿ, ಮನಸ್ಸು ತಿಳಿ ಆಗಲಿ ಅಂತಂದರೆ ಮನಸ್ಸುಗಳು ಹಾಳಾಕ್ಕವು. ಇಲ್ಲಮ್ಮ, ನನ್ನ ಮನ್ಸಿಗೆ ಅನ್ಸಿದ್ದು ನಾ ಮಾಡೋಕ್ಕೆ ಅವ್ರ ಅಂತರಾತ್ಮಕ್ಕೆ ಎಲ್ಲ ಬೆಲೆ ಗೊತ್ತಾಗಬೇಕು, ನಮ್ಮ ಅಪ್ಪನ ಬೆಲೆ ಗೊತ್ತಾಗಬೇಕು. ನಮ್ಮ ಅಪ್ಪನಂತಲ್ಲಿ ಇರೋ ರೊಕ್ಕ ಲಪ್ಟಾಯ್ಸಕ್ಕೆ ಹೋದ್ರಲ್ಲ, ಆ ಪ್ರತಿಯೊಂದು ದುಡ್ಡಿನ ಬೆಲೆನೂ ಗೊತ್ತಾಗಬೇಕು. ಇದೇ ನಮ್ಮ ಅತ್ತಿ ಎಲ್ಲ ತಂದು ಸುರಿದ್ರು ಇನ್ನೂ ಆಸೆ ಕಡಿಮೆ ಆಗ್ಲಾರ್ದ ಮತ್ತು ಮನ್ಸಿಗೆ ನೋವಾಗಂಗೆ ಚುಚ್ಚು ಮಾತಾಡೋದು, ಇನ್ನೂ ಅದು ಬೇಕು ಅದು ಬೇಕಂತ ಆಸೆ ತೋರಿಸ್ತಿದ್ಲ. ಅದು ಆಕಿಗೆ ಬೆಲೆ ಗೊತ್ತಾಗಬೇಕು ಏನು. ಅದು ಗೊತ್ತಾಗಬೇಕು. ಅದಕ್ಕೆ ಒದ್ದಾಡ್ಲಿ, ಎಷ್ಟು ದಿನ ಒದ್ದಾಡ್ಲಿ. ನೀವು ಹೇಳಿದ್ದಕ್ಕೆ ನಾ ಅಡ್ಡ ಮಾತಾಡಿದೆ ಅಂತ ಬೇಜಾರಾಗಬೇಡ್ರಮ್ಮ. ನನಗೆ ಅವ್ರಿಗೆ ಬುದ್ಧಿ ಕಲಿಸಾಕ ಬೇಕನ್ನೋದು ಮನ್ಸಿಗೆ ಭಾಳ ಬಂದುಬಿಟ್ಟೈತೆ. ಆಯ್ತವ, ನಿಂಗೆ ತಿಳಿದಂಗೆ ಮಾಡು, ನೋಡಿ ವಿಚಾರ ಮಾಡಿ ಓದ್ಬೇಕಿದ್ದಿ. ನಾವು ಹಳ್ಳಿ ಉಂಬ್ರು ಏನೋ ಅಂತ ಹೇಳಿದ್ದು ಹೇಳಿದೆ ಅಷ್ಟೇ, ನೋಡಿ ವಿಚಾರ ಮಾಡು. ಸರಿ ಪಾರ್ವತಿ, ಬೆಳಗ್ಗೆನ ಬಂದೇವಿ, ಅಪ್ಪಾಜಿನೂ ಬರೋ ಹೊತ್ತಾತ, ನಾವೇನು ಬರ್ತೇವೆ. ಕುಂದ್ರವಾ ಅದು ಚುಮ್ಮರಿಗೆ ಮರಿ ಏನಾರ ಮಾಡ್ತೀನಿ. ಅಯ್ಯೋ ಏನು ಬೇಡ್ರಿ ಶಾಂತಕರ, ಏನು ಬೇಡ್ರಿ, ಮಧ್ಯಾಹ್ನ ಊಟನ ಭರ್ಪೂರ ಆತ. ಅವಸರದಾಗ ಬಂದಿರಿ, ಅಡುಗೆ ಏನು ಮಾಡಿಲ್ಲ ಅನ್ಕೊಂತಾನ ಅಂತ ರುಚಿ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡಿರಿ. ಅಯ್ಯೋ ಹೊಟ್ಟೆ ಫುಲ್ ಆಗೈತ್ರಿಪ್ಪ, ನನಗಂತರೂ ಈಗೇನು ಬೇಡ.
ಅಯ್ಯೋ ಏನು ದೊಡ್ಡ್ರಿಪ್ಪ ನಿಮ್ಮ ಮನ್ಯಾಗ ಏನು ಹಬ್ಬದ ಅಡಿಗೆ ಊಟ ಮಾಡ್ತೀರಿ ಈಗ ರೊಟ್ಟಿ ಪಲ್ಯಗೆ ನಿಮ್ಮ ದೊಡ್ಡ ಗುಣ ಹೊಗಳ್ತೀರಿ. ಅರವಿಂದ ಲಕ್ಷ್ಮಿ ಜೊತೆ ಮಾತಾಡ್ಕೊಂತ ಕುಂತಾನ ಏನು? ಪಾಪು ನಡ್ಸಕತ್ತಾಳಲ್ಲ ಅದಕ್ಕೆ ಅಲ್ಲೇ ಮಾತಾಡ್ಕೊಂತ ಕುಂತಿರ್ಬೇಕು. ಆದರೂ ಮೊನ್ನೆ ನಾನು ಸಿಟ್ಟಿನಾಗ ಒಂಚೂರು ಬೈದ್ಬಿಟ್ಟೆ, ಏನು ಅನ್ಕೋಬೇಡ್ರಿ. ಅದು ನನಗೆ ಯಾಕಷ್ಟು ಸಿಟ್ಟು ಬಂತು ಏನು ಒಂಥರ ಬೇಜಾರಿನಾಗ ನನಗೂ ಗೊತ್ತಾಗಲಿಲ್ಲ ನಿಮ್ಮ ಮನ್ಸಿಗೆ ನೋವು ಮಾಡಕತ್ತೀನಿ ಅಂತೇಳಿ. ಏನು ಅನ್ಕೋಬೇಡ್ರಿ. ಅಯ್ಯೋ ಅಕ್ಕಾರ ನೀವು ಅದೆಲ್ಲ ಏನು ತಲೆಯಾಗಿ ಇಟ್ಕೋಬೇಡ್ರಿ. ಏನು ದೇವ್ರು ಮಾಡೋದಕ್ಕೆ ಯಾರು ಏನು ಮಾಡೋಕ್ಕಾಕತ್ರಿ? ನಿಮಗೂ ನನ್ನ ಮಗಳ ಮೇಲೆ ಅಷ್ಟು ಪ್ರೀತಿ, ಹುಟ್ಟು ಖುಷಿನ ಮ್ಯಾಗ ಅಷ್ಟು ಕಾಳಜಿ ಪ್ರೀತಿ, ಆ ಸಿಟ್ಟಿನಾಗ ಒಂದು ಮಾತು ಅಂದಿರ್ತೀರಪ್ಪ, ಅದನ್ನೆಲ್ಲ ದೊಡ್ಡದಾಗಿ ತೊಗೊಳಕತ್ತೇನೆ ರೀ. ನಾನು ಅದೆಲ್ಲ ಏನು ತಲೆಯಾಗಿ ಇಟ್ಕೊಂಡಿಲ್ಲ. ನೀವು ವಾಪಸ್ ಬಂದ್ರಲ್ಲ ಮತ್ತೆ ಮೊದಲಿನಂಗೆ ಚಂದ ಮಾತಾಡತ್ತಿರಲ್ಲ ನಕ್ಕೊಂತ ಅಷ್ಟೇ ಸಾಕು ನನಗೆ. ಹೊತ್ತಕ್ಕೆ ಬರ್ತೀನಿ ರೀ. ಅವ ಕೂಸು ಮುಕ್ಕೊಂಡೈತಿ, ತಡಿಗೆ ಮನೆಗೆ ಬಂದ್ಬಿಡ್ತೀನಿ. ಆತ ಹೋಗಿ ಸಂಜಾಯಿಸಿ ಕೊಟ್ಟಿದ್ದು ಅಲ್ಲಿ ಕರ್ಕೊಂಡೋದ್ರಿ ಏನು ಹಿರೇ ಕುದುರೆ ಸಿಗ್ತವ ನಿನಗೆ? ಅಲ್ಲ ತಣ್ಣಗಿರೋದು ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿಯಲ್ಲ ನೀನು. ನೀ ಏನೋ ಗೆಳತಿಯಾರು ಒಬ್ರಿಗೊಬ್ರು ಮಾತಾಡಿದ್ರೆ ಮನಸ್ಸು ಹಗರಕತ್ರಿ, ಹೌದಿಲ್ಲ? ನಿಮ್ಗೆ ಅದೆಲ್ಲ ಗೊತ್ತಾಗಲ್ರಿ. ಅದಕ್ಕೆ ಮರ ಸ್ವಲ್ಪ ಈಗ ತಾಯಿ ಮುಂದೆ ತಂದೆ ಮುಂದೆ ಹೇಳ್ಕೊಳ್ಳಾರ್ದಂಥದನ್ನು ಗೆಳತಿ ಮುಂದೆ ಹೇಳ್ಕೊತಾರ. ಅದಕ್ಕೆ ಅಲ್ಲೇ ಕರ್ಕೊಂಡು ಹೋದೆ, ಸ್ವಲ್ಪ ಮನಸ್ಸು ಹಗರ ಆಗಲಿ ಅಂತೇಳಿ. ಪರವಾ ಮತ್ತೆ ಬಂದೆ ಅಯ್ಯವ್ವ ನೀನು ಬೇಸಿದ್ದು ಬಿಡುವ. ಅಲ್ಲಿ ಏನು ನಾಚಿಕೆ ಗೀಚಿಕೆ ಏನಿಲ್ಲ ಇಲ್ಲನ? ನೋಡ್ರಿ ಕಮಲವಕ್ಕರ, ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನಾನೇನ ನಿಮ್ಮ ಮನೆಗೆ ಬಂದಿಲ್ಲ, ನಮ್ಮ ಬೀಗ್ರ ಮನೆಗೆ ನಾ ಬಂದೇನಿ. ಏನ್ರಿ ಹಂಗೆ ಹಿಡ್ತಿಲ್ದಂಗೆ ಮಾತಾಡ್ತೀರಿ ಬಾಯಿಗೆ ಬಂದಾಗ? ಅದಕ್ಕೆ ಮಾತಾಡ್ರಿ ಬರ್ರಿ. ಏನು ವಿಚಾರ? ಏನಿಲ್ಲವಾ ಅಂದಂಗೆ ಅನು ಏನು ಮಾಡಕತ್ತಾಳ? ಆರಾಮದಾಳನ? ಅನು ಆರಾಮದಾಳ. ಆದ್ರೆ ಅವ ಏನತ್ತೀರ ಇಲ್ಲಿ ಮಟ್ಟ ಬಂದ್ಬಿಟ್ರಿ? ಸಂಜಾಯಿಸಿ ಮಾಡಕ್ಕೆ ಕಳ್ಸ್ಯಾನನ್ರಿ ನಿಮ್ಮ ಮಗ? ಮತ್ತೆ ವಕಾಲತ್ ವಯಸ್ಸಾಕ ಯಾ ಕಾಲು ಇಲ್ಲ ಯಾ ಕೈನೂ ಇಲ್ಲ. ನಾನು ಬಂದಿದ್ದು ಮನೆ ಖಾಲಿ ಮಾಡಂದೆ ಅಂತ. ದಿಢೀರಂತ ಮನೆ ಖಾಲಿ ಮಾಡಂದ್ರೆ ಎಲ್ಲಿಗೆ ಹೋಗ್ಬೇಕ ಹುಡುಗಿ? ಎಲ್ಲಿಗೆ ಹೋಗ್ಬೇಕಂದ್ರೆ ಮುಂಚೆ ಎಲ್ಲಿದ್ರೆ ಅಲ್ಲೇ. ಅಯ್ಯೋ ಪುಣ್ಯತ್ಗಿತ್ತಿ ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿ ಬಂದೇವಿ ಅವ್ರಿಗೆ. ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿ ಅಡ್ವಾನ್ಸ್ ತೊಗೊಂಡು ಮನೆಯಾಗ ಇದ್ದು ಬಿದ್ದು ಸಾಮಾನೆಲ್ಲ ಮಾರಾಕ್ ಹೋಗಿ ಏನು ಬಂದಿರೋದು ಇಲ್ಲಿಗೆ? ನೋಡ್ರಿ ಅತ್ತಿಯರ, ನಿಮ್ಮ ಮನೆಯ ಸಾಮಾನೆಲ್ಲ ಮಾರು ಅಂತ ನಾ ಹೇಳಿದ್ದಿಲ್ಲ. ಇಷ್ಟಕ್ಕೂ ಮನೆ ಖಾಲಿ ಮಾಡೋದು ಮತ್ತೆ ವಾಪಸ್ ಹೋಗುವಂಥ ಪರಿಸ್ಥಿತಿ ನೀವೇ ಮಾಡ್ಕೊಂಡಿರಿ. ನೀವು ಬೇಕಾದ ಹೇಳಿದ್ರು ನನ್ನ ಮನಸ್ಸು ಬದಲಿ ಆಗಲ್ಲ. ಸುಮ್ಮನೆ ಇದನ್ನೆಲ್ಲ ನೀವು ಪರ ವಹಿಸ್ಕೊಂಡು ಮಾತಾಡೋದನ್ನ ಬಿಟ್ಬಿಡ್ರಿ, ತಲೆ ಅಂತ ತೆಗೆದ್ಬಿಡ್ರಿ. ಅಲ್ಲ ಏನು ಆಟ ಅಂತ ಮಾಡಿ ಏನು? ಗಂಡ ಅಂದ್ರೆ ಮಕ್ಕಳಂದ್ರೆ ಏನು ಸುಮ್ಮನೆ ಅಂತ ಮಾಡಿ ನನ್ನ ಮೊಮ್ಮಗಳದು ಏನು? ಆದರೆ ಅದ್ರ ಜೊತೆಗೆ ನಾವು ಅಪ್ಪ ಅವ್ವ ಅಮ್ಮ ಯಾರು ಇಲ್ದಂಗೆ ಜಪನ್ ಮಾಡ್ಬಿಡ್ತೀನಿ ನೀನು. ಸುಮ್ಮನೆ ಇದೆಲ್ಲ ಬೆಳೆಸ್ಕೊಂಡು ಹೋಗ್ಬೇಡ. ಏನು ಹಾಗೆ ದಾಗಿ ಹೋಗೈತಿ. ಬೇಕಾರೆ ನನ್ನ ಮಗ ಹೇಳ್ತೇನೆ ತಪ್ಪಾತಂತ ಕೇಳಪ್ಪ ಅಂತೇಳಿ ನಿಮ್ಮ ಅಪ್ಪನ. ಆದರೆ ಮಳೆ ಏನು ಕೇಳೋದ್ರಾಗ ಏನು ಬೇಜಾರು ಏನಿಲ್ಲವ ನನಗೆ. ಏನಾದ್ರೆ ನೀ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಡ. ಗಂಡ ಅನ್ನೋದು ಹೆಚ್ಚು ಚಂದಾಗಿ ಕೂಡ್ಕೊಂಡು ಬಾಳೆ ಮಾಡು. ನಿಮಗಿರ್ಬೋದು, ನನಗೇನಿಲ್ಲ. ಹೆಂಗೆ ಮಾಡಿದ್ರಿ ಈ ಕೆಲಸ ನಿಮ್ಮ ಮಗ? ಏನು ಕಡಿಮೆ ಮಾಡಿತ್ತು ಅಂತೇಳಿ ಅವರು ಮಾಡ್ಬೇಕು ಈ ಕೆಲಸನ? ಏನು ಕಡಿಮೆ ಆಗಿತ್ತು? ನಮ್ಮಪ್ಪ ಮಗನಕ್ಕಿಂತ ಹೆಚ್ಚು ನೋಡ್ಕೊಳಕತ್ತಿದ್ರಲ್ಲ. ಒಂದು ಆಫೀಸ್ ಇಡೀ ಉಸ್ತುವಾರಿನೇ ಇವ್ರಿಗೆ ವಹಿಸಿತ್ತಲ್ಲ. ಆದರೆ ಇಂಥ ಅನ್ನೆ ತಿಂದುಬಿಟ್ರಲ್ಲ ಇವರು. ಹೆಂಗೆ ಮಾಡಿದ್ರಿ ಇವ್ರು ಈ ಕೆಲಸನ? ನೋಡ್ರಿ ಅತ್ತಿಯವ್ರ, ಆಗಿದ್ದಾತ ಹೋಗಿದ್ದು ಹೋತ ಅಂತೇಳಿ ಬಿಡ ಅಂತ ಹೆಣ್ಮಗಳನ್ನ ಅಲ್ರಿ. ಬೇಕಾದಾಗೋಲ್ತಕ್ಕ ನನ್ನ ಮನಸ್ಸು ಮಾತ್ರ ಇದ್ರ ಕಟ್ಟಿ ಆಗೈತಿ. ನೀವು ಬೇಕಾದ್ ಮಾಡಿದ್ರು ಅಷ್ಟೇ, ಇನ್ನೂ ಮನೆ ಖಾಲಿ ಮಾಡಿಲ್ಲ. ನೀವು ಚಾವಿ ಏನಾರ ತಂದಿರೇನತ್ತೆ? ಅಯ್ಯೋ ಹುಡುಗಿ, ಎಷ್ಟು ನಿಷ್ಠೂರಾಗಿ ಮಾತಾಡ್ತೀಯವ ನೀನು. ಬಿಡು, ನೀನು ಕೊಟ್ಟು ಮಾತಾಡೋದು ವ್ಯರ್ಥ. ಪರವಾ ನೀ ಹೇಳು. ನೋಡು, 4 ಮಂದಿ ಗಂಡನ ಬಿಟ್ಟಕ್ಕೆ ಅಂತೇಳಿ ಒದ್ರಾಕ್ ನಿಂದಿರ್ತಾರ. ನಿನ್ನ ಮಗ ನಿನ್ನ ಸೊಸಿ ಎಷ್ಟು ದಿನ ಅಂತ ಜಪನ್ ಮಾಡ್ತಾರ ನೋಡ್ತಾರ. ನಾಳೆ ಅವ್ರ ಹೊಟ್ಟೆಗ ಒಂದೊಂದು ಕುಡಿ ಹುಟ್ಟತಾವು. ಅವಾಗ ಅವ್ರ ಸಂಸಾರ ಅವ್ರಿಗೆ ಹೆಚ್ಚಾಕತಿ. ಈಕಿನ ಡೆಕ್ರೆಕ್ಟ್ ಮಾಡ್ತಾರಂತ ಮಾಡಿ ಏನು? ಹೇಳಿ ನೀನು ನೋಡೋಣ. ಯಾರಾದ್ರೂ ಬಂದು ಹೋದ್ರೆ ಅಷ್ಟ ಚಂದ. ಇಲ್ಲೇ ಇದ್ರೆ ಜಾಂಡ ಹೊಡ್ಕೊಂಡು ಬರ್ಬರ್ತ ಮರ್ಯಾದೆ ಕಡಿಮೆ ಆಕತಿ. ಅತ್ತಿಯಾರ, ಇಲ್ಲದನ್ನ ನಮ್ಮ ಅವ್ನ ತಲೆಯಾಗ ನೀವು ತುಂಬಬೇಡ್ರಿ. ಯಾರ ನೋಡ್ತಾರ ಬಂದು ಜಪಾನ್ ಮಾಡ್ತಾರ ಅಂತೇಳಿ ನಾನು ಇಲ್ಲ ಇಲ್ಲಿ ಏನ್ರಿ ನನ್ನ ಜೀವನ ಹೆಂಗೆ ನೋಡ್ಕೋಬೇಕು, ನಾನು ಜೀವನ ಕಟ್ಕೋಬೇಕು, ನಾ ಹೆಂಗೆ ಬಾಳೆ ಮಾಡ್ಬೇಕಂತ ನನಗೆ ಚಲೋ ಗೊತ್ತೈತಿ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ತಮ್ಮ ನೋಡ್ಕೋತಾನ, ನಮ್ಮ ಪಾರ್ವತಿ ನೋಡ್ಕೋತಾಳ ಅಂತ ನಾ ಇಲ್ಲಿ ಉಳ್ಕೊಂಡೇನಂತ ತಿಳ್ಕೊಬೇಡ್ರಿ ನೀವು. ಏನು ದುಡ್ಡು ಜೀವನ ಮಾಡಕ್ಕೆ ನಮ್ಮಪ್ಪ ನನಗಂತೇಳಿ ಏನು ಒಂದು ಹೋಟೆಲ್ ಮಾಡಿಕೊಟ್ಟಾರ. ಹೋಟೆಲ್ ಅಂತ ನಾನು ನೋಡಿ ಯಾವ ತಲೆಯಾಗ ಅನ್ನೇ ಏನತ್ತಾಗ ಜ್ಯುವೆಲ್ರಿ ಶಾಪ್ ಮಾಡಿಕೊಟ್ಟಾರ. ಏನು ಸಾಕು ನನಗಷ್ಟೇ. ಅದ್ರೊಳಗೆ ದುಡಿತೇನೆ, ನನ್ನ ಮಗಳು ಸಾಕ್ತೇನೆ. ಬಂಗಾರ ನಂಗೆ ಮನೆ ಕಟ್ಟಿಸ್ಕೊಟ್ಟಾರ, ಆ ಮನೆ ಒಳಗೆ ನಾ ಇರ್ತೇನೆ. ಕುಸಿನಲ್ಲಿ ಬಿಟ್ಟೋಕಿ ನಮ್ಮವ್ವ ಬಂದು ನಮ್ಮ ಮನ್ಯಾಗ ಇರ್ತಾಳ ಬೇಕಂದ್ರೆ. ಏನು ಮಗಳಿಗೆ ಅಷ್ಟು ಆಸರಾಗೋದಂತರೂ ನಮ್ಮವ್ವ ಗೊತ್ತೈತಿ. ಅಂದ್ರೆ ಎಲ್ಲ ತಯಾರಿನ ಮಾಡ್ಕೊಂಡಿಯೇನು? ಹೆಂಗೆ ನೀನು ನೀವು ಹೆಂಗೆ ತಯಾರಿ ಮಾಡ್ಕೊಂಡಿದ್ರಿ? ಮಗಗ ಮಾವನ ಆಫೀಸ್ನಾಗ ಕಳ್ತನ ಮಾಡು, ರೊಕ್ಕ ಹೊಡಿ, ಕಳ್ಳಾಕಂತ್ರಿ ಮಾಡು ಅಂತೆಲ್ಲ ಹೇಳ್ಕೊಟ್ಟಿದ್ರಿ. ನೀವು ಮಾಡೋದು ಸರಿ ಏನಂದ್ರೆ? ಇದೆಲ್ಲ ನೀವು ಮಾಡೋದು ಸರಿ? ಹೆಂಗ್ರಿ ಮನ್ಸು ಬಂತ್ರಿ ಎತ್ತಿಯಾರ ನಿಮಗೆ? ಅಷ್ಟೆಲ್ಲ ನಮ್ಮ ಅಪ್ಪ ಮಾಡಿಕೊಟ್ಟ ಮೇಲೂ ನಿಮ್ಗೆ ಇನ್ನೂ ರೊಕ್ಕದ ಆಸೆ ಈಡೇರಿಲ್ಲನ? ಮಗ್ಗ ಹೇಳ್ಕೊಡು ಬುದ್ಧಿನ ಅದು, ಮಗ್ಗ ಹೇಳ್ಕೊಡು ಮಾತಾದ. ನಿಮ್ಮ ಮಾತು ಕೇಳ್ಕೊಂಡು ನಿಮ್ಮ ಮಗ ಅಂತ ಕೆಲಸ ಮಾಡ್ಯಾನ ನೋಡ್ರಿ ಎತ್ತಿಯಾರ. ನೀವು ಬೇಕಾದಾಗೋಲ್ತಕ್ಕ ನಾ ಮಾತ್ರ ಇದ್ರೊಳಗೆ ಇವತ್ತು ಬದಲಾಗೋದಿಲ್ಲ. ಏನು ನೀವು ಏನಾದರೂ ಮಾಡ್ತೀರಿ ನೀವು? ಬಗನ ನಮ್ಮ ಅಪ್ಪಗೆ ಏನಾದ್ರು ತೊಂದರೆನ ಮಾಡಿಬಿಟ್ಟಿದ್ರೆ ಅಯ್ಯೋ ದೇವ್ರೆ, ಅದು ಗೊತ್ತಾಗೋಕ್ಕಿಂತ ಮುಂಚೆ ಚಲೋನೇ ಆತ. ಇಲ್ಲ ಜಾಸ್ತಿ ರೊಕ್ಕ ಸಿಗ್ತೈತೆ ಅಂತೇಳಿ ಆಫೀಸ್ ಕಾಗದ ಪತ್ರ ಯಾರ್ದಾರ ಕೈಯಾಗ ಕೊಟ್ಟು ಇನ್ನೇನಾರ ಮೆಟೀರಿಯಲ್ ಲಾಸ್ ಮಾಡಿ ನಮ್ಮ ಆಫೀಸ್ಗೆ ಕೆಟ್ಟ ಹೆಸರು ಬರೋಂಗೆ ಮಾಡಿಬಿಟ್ಟಿದ್ರೆ ಏನು ಮಾಡ್ಬೇಕಿತ್ತು ನಾನು?
ಅನು ಇಂಡಸ್ಟ್ರೀಸ್ ಅಂದ್ರೆ ದೊಡ್ಡ ಪ್ರಮಾಣದೊಳಗೆ ಬೆಳೆದೈತಿ. ಅದನ್ನ ನಮ್ಮಪ್ಪ ನಮ್ಮ ತಮ್ಮ ಬೆಳೆಸ್ಕೊಂಡು ಮುಂದುವರ್ಸ್ಕೊಂಡು ಹೊಂಟಾರ. ಅದನ್ನೇ ಮುಚ್ಚು ಪರಿಸ್ಥಿತಿ ಅಂತ ಮಾಡಿದ್ರೆ ನಿಮ್ಮ ಮಗ ₹1 ಕೋಟಿ ಯಾರೋ ಕೊಡ್ತಾರ ಸಿಗ್ತೈತಿ ಅಂತೇಳಿ. ಅಯ್ಯೋ ದೇವ್ರೆ, ಮಾಡಿದ್ರೆ ಮೊದಲೇ ಮಾರ್ಕೆಟ್ನಾಗ ಕಾಂಪಿಟೇಷನ್ ಜಾಸ್ತಿ ಐತಿ. ಇಂಥ ರೊಕ್ಕದ ಆಸೆಗೆ ಅದ ನಾಳೆ ಅಂತ ಗೊತ್ತಾದ್ರೆ ಯಾರಾದರೂ ಬಲಿ ಬೀಸ್ತಿದ್ರು. ಒಳ್ಳೆ ಕೆಲಸನೇ ಆತ. ನಾನು ಈಗ ಎಚ್ಚೆತ್ಕೊಂಡು ಒಳ್ಳೆ ಕೆಲಸನ ಮಾಡಿದೆ. ನೀವು ಬೇಕಾದ್ದು ಹೇಳಿದ್ರು ಅಷ್ಟೇ ನನ್ನ ಮನಸ್ಸು ಇದ್ರೊಳಗೆ ಕಟಿ ಆಗೈತಿ, ಬದಲಾಗೋದಿಲ್ಲ. ಆದಷ್ಟು ಬೇಗ ಮನೆ ಖಾಲಿ ಮಾಡಿ ಚಾವಿ ಕೊಟ್ಟೋದ್ರೆ ನಿಮಗೆ ಒಳ್ಳೇದು. ಸರಿಯಾಗಿ ಹೇಳಿದಿ ನೋಡೋಣ. ಅನು ಸ್ವಲ್ಪ ಸಮಾಧಾನ ತಗೋರ್ವಾ. ಅವ ನೀ ಸುಮ್ಮನಿರು. ಅಲ್ಲಿ ಅವರು ಮಲ್ಲಮ್ಮಜ್ಜಿ ಹೇಳಿದ್ರು ಅಂತೇಳಿ ಅದನ್ನೇ ಯೋಚನೆ ಮಾಡತ್ತೀವದಲ್ಲ ನೀ ಸುಮ್ಮನಿರು. ನೀವು ಸ್ವಲ್ಪ ಕುಂದ್ರಿ. ಅಯ್ಯೋ ಎಷ್ಟು ಮಾತಾಡ್ತಾಳೆವ ನಿನ್ನ ಮಗಳು. ನೋಡು ಅನು, ಸಿಟ್ನಾಗ ಕಳ್ಕೊಂಡು ಮೂಗು ಮತ್ತೆ ಬರೋದಿಲ್ಲ ಶಾಂತಾಗಿಂದ. ನನ್ನ ಮಗಗೆ ನಾ ಇನ್ನೊಂದು ಲಗ್ನ ಆದರೂ ಮಾಡ್ತೇನೆ, ನೀ ಇನ್ನೊಂದು ಲಗ್ನ ಆಗಕ್ಕಾಗಂಗಿಲ್ಲ, ವಿಚಾರ ಮಾಡು. ನಮ್ಗೇನು ನೀವು ಹೊರಗೆ ಹಾಕಿದ್ರೆ ಎಲ್ಲಿ ಬಾಳೆ ಮಾಡೋಕ್ಕಾಗೋದಿಲ್ಲ ಅಂತ ಮಾಡಿಯೇನ? ಅಯ್ಯೋ ಮಾಡ್ತೀರಪ್ಪ, ಮಾಡ್ತೀರಿ, ಬಾಳೆ ಮಾಡ್ತೀರಿ, ಯಾಕೆ ಮಾಡಲ್ಲ? ಅಯ್ಯೋ ದೇವ್ರಿ, ಏನು ಮಾಡ್ಬೇಕಾತಂತೆ ನಾನು. ಏನಾರ ಮಾಡ್ರಿ. ಅದ ನಮ್ಮ ಅಮ್ಮಗು ಕೊಡೋದನ ಇಷ್ಟು ಅಡಿಸಟ್ಟಿತಿ ನಿನ್ನ ಕಡೆ ಯಾಕೆ ಇಟ್ಕೋತಿ? ಅದ್ರಪ್ಪ ಅಲ್ಲಿ ನಮ್ಮ ಮನ್ಯಾಗ ಅದಾನ ಕೊಡ. ಹೆಣ್ಣು ಹುಟ್ಟೈತಿ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ದವ್ರು ನೀವು. ಗಂಡ ಆಗ್ಲಿಲ್ಲ ಅಂತೇಳಿ ನೆಟ್ಗ ಖುಷಿನ ಎತ್ಕೊಂಡು ಮುದ್ದಾಡ್ಲಿಲ್ಲ ನೀವು ಖುಷಿನ ಕೊಡಂತ ಕೇಳ್ತೀರನ? ಕೊಡ್ತೇನೆ ನಿಮಗೆ ನಾನು. ನನ್ನ ಕೂಸದ ಬರ್ರಿ, ಕೋರ್ಟ್ಗೆ ಹಾಕ್ರಿ, ಬೇಕಾದಾಗ್ಲಿ ಯಾರು ಬರ್ತಾರೆ ಬರಲಿ. ನನ್ನ ಖುಷಿನ ನನ್ನ ಕಡೆಯಿಂದ ಕಸ್ತದ. ಯಾರು ನಿಮ್ಮ ಕೈ ಕೊಡ್ತಾರ ನಾನು ನೋಡೇ ಬಿಡ್ತೇನೆ. ಇಲ್ಲೇ ಬಾಳತ್ ನಿಂದ್ರಾಕ್ ಹೋಗ್ಬೇಡ್ರಿ. ನಿಮ್ಮ ಬಾಯಾಗ ಇಂಥ ಮಾತು ಬರಾಕತ್ತಾವ ಅಂದ್ರೆ ನನ್ನ ಬಾಯಾಗ ಇನ್ನೂ ಜಾಸ್ತಿ ಬರ್ತಾವ ಮಾತು. ನನ್ನ ಖುಷಿನ ನಾ ಕೊಡ್ತೇನೆ ಅಂತ ತಿಳ್ಕೊಂಬಿಟ್ಟಿರ ನೀವು? ಏನು ಅಧಿಕಾರ ಐತಿ ನಿಮಗೆ ಅದ್ರ ಮೇಲೆ? ಹೆತ್ತೈಕಿ ನಾನು, ಸಾಕಿದೈಕಿ ನಾನು. ಏನು ನೀನು ಒಬ್ಬಕ್ಕಿಲಿಂತ್ರ ಆಗಿಬಿಡ್ತಾನ? ಛೀ, ನೀವು ಈ ರೀತಿ ಮಾತಾಡಿದ್ರೆ ಅದಕ್ಕೂ ಉತ್ತರ ನನ್ನ ತಲೆ ಐತಿ. ಒಬ್ಬಕ್ಕಿಂತ ಮಾತಾಡಿದ್ರ ಅಂತ ಆತನ ಅಂತ. ಸುಮ್ಮನಿರಿ, ಅದೆಲ್ಲ ನಂಗೆ ಗೊತ್ತೈತಿ ಏನು ಎತ್ತ ಅಂತೇಳಿ. ನೋಡ್ರಿ ಅತ್ತಿಯವರ, ನೀವು ಬೇಕಾದ ಹೇಳಿದ್ರೆ ನನ್ನ ಖುಷಿ ನಾ ಕೊಡಲ್ಲ. ಇಲ್ಲಿ ನಿಂದ್ರಾಕ್ ಹೋಗ್ಬೇಡ್ರಿ, ಹೋರಿ.